ಏನು ಶೆಕೆ ಬೇಬಿ. ಯಪ್ಪ 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 ಸಖತ್ತು ಶೆಕೆ ಅಮ್ಮ. ಅಯ್ಯೋ ಈ ಕಾಲದಾಗಂತೂ ಬಸ್ರಿ ಹೆಂಗಸರು ಹೆಂಗಿರ್ತಾರ ಏನೋ ಅಪ್ಪ. ಭಾಳ ಕಷ್ಟ ಇಷ್ಟೊಂದು ಬಿಸಿಲು ಶೆಕೆ. ಅಯ್ಯೋ ಏನಂಗೆ ತಡ್ಕೊಂಬಕ್ಕಾಗಲ್ಲ. ಸಖತ್ತು ಒಂಥರ ಹಿಂಗಾಗುತ್ತೆ ಅಂದರೆ ಊಟ ಮಾಡಿಬಿಟ್ರೆ ಬಿಸಿ ಬಿಸಿದ ಅದು ಇರುವಲ್ಲ, ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಆಗೋದೇ ಇಲ್ಲ. ಅಯ್ಯೋ ನೀನು ಊಟ ಮಾಡಿಬಿಟ್ರೆ ಒಂಥರ ಸಖತ್ತು ಇನ್ನೂ ಶೆಕೆ 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 ಆದಂಗೆ ಆಗ್ಬಿಡುತ್ತೆ. ನಾನು ಅದಕ್ಕೆ ಊಟ ಮಾಡಿದ ತಕ್ಷಣ ಇಲ್ಲಿ ಬಂದು ನೆರಳ ಕುತ್ಕೊಂತೀನಿ. ನೀವು ಅದಕ್ಕೆ ಕುತ್ಕೊಂಡಿದ್ರೆ ಇಲ್ಲಿ ಚೆನ್ನಾಗೈತೆ ನೆರಳು, ಮರದ ನೆರಳಲ್ಲ ಚೆನ್ನಾಗೈತೆ. ನಾನು ಇಲ್ಲೇ ಬಂದು ಕುತ್ಕೊಂತೀನಿ. ಅಜ್ಜಿ ತಾತ ನಿನ್ನೂ ಏನು ಮಾತಾಡ್ಸಿಲ್ಲಲ್ಲ? ಇಲ್ಲಪ್ಪ, ನಾನು ಮಾತಾಡ್ಸಿಲ್ಲ. ನಾನು ಮಾತಾಡ್ಸಕ್ಕೆ ಹೋಗಿಲ್ಲ, ತಾತ ಮಾತಾಡ್ಸಲ್ಲ. ಬಂದಿತ್ತು ನಮ್ಮ ಮಾವಂತಾಗೆ ನಾವು ಪಾಯಿಂಟ್ ಮಾಡೋಕ್ಕೆ ಕೇಳೋಕ್ಕೆ ಬಂದಿತ್ತು. ಮಾತಾಡಿಸ್ಲಿಲ್ಲ, ನಾನು ಮಾತಾಡಿಸ್ಲಿಲ್ಲ, ಆ ತಾತನೂ ಮಾತಾಡಿಸ್ಲಿಲ್ಲ ಬಿಡು. ನಾನು ನಿನ್ನ ಇಬ್ಬರೂ ಕಂಡ್ರೆ ಆಗಲ್ಲ. ಯಾಕಂದರೆ ನಿನಗೆ ಬಡವ್ರ ಮನೆ ಹೆಣ್ಮಗಳು ಅಂತ ಅವತ್ತೇ ಇಲ್ಲದ್ದು ಹೇಳ್ಕೊಟ್ಟೈತೆ. ಅವಜ್ಜಿಗೂ ತಾತಂಗೂ ಅವತ್ತೇನು ಮಾತಾಡ್ಸಲ್ಲ. ಬೇಡ, ನಾನು ಮದುವೆ ಆಗಲಿಲ್ಲ ನಮ್ಮ ಕವಿತತ್ತೆ ಮಗನ ಅಂತ ಅವರು ಮಾತಾಡ್ಸಲ್ಲ. ಬೇಡ, ನಮ್ಮಿಬ್ರನ್ನ ಕಂಡ್ರೆ ಇಬ್ಬರಿಗೂ ಆಗಲ್ಲ. ತಲೆ ಕೆಡಿಸ್ಕೊಂಬದು ಬೇಡ ಅಷ್ಟೇ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗಿರ್ಬೇಕು. ಇವಾಗ ನಮ್ಮ ದೊಡ್ಡಮ್ಮ ಚೆನ್ನಾಗಿ ನೋಡ್ಕೊಂಬತ್ತಲ್ವ, ಅದಕ್ಕೆ ಆರಾಮಾಗೆ ಚೆನ್ನಾಗಿರೋದು ನೋಡ್ರಿ. ಏನೋ ನಿನ್ನ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಮತ್ತೆ ನಮ್ಮ ರಚ್ಚತ್ತೆ ತುಂಬ ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮ ಅತ್ತೆ ನಮ್ಮ ಮಾಮ ನನ್ನ ಗಂಡ ಒಳ್ಳೆಯವ್ರು ಅಷ್ಟೇ ಸಾಕು ನನಗೆ. ಇನ್ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಂಬಲ್ಲ. ಹೇಳು ಬಡವ್ರು ಅಂತ, ನಾನು ಬಡವ್ರ ಮನೆ ಹೆಣ್ಮಗಳೇ ಅಂತಲೇ ಹೇಳೋದು. ನನಗೆ ನೀನು ಬೇಜಾರು ಮಾಡ್ಕೊಂಬಲ್ಲ. ನಾನೇನು ಅವರು ಹಗಲೆಲ್ಲ ನಾನು ಬೇಜಾರಾಗಬೇಕು ನನಗೆ ಅಂತ ಹಗಲೆಲ್ಲ ಸುಚ್ಚಿ ಸುಚ್ಚಿ ಮಾತಾಡ್ತಿರ್ತಾರೆ. ಬಡವ್ರ ಮನೆ ಹೆಣ್ಮಗಳು, ಬಡವ್ರ ಮನೆ ಹೆಣ್ಮಗಳು ಎಂಥ ಒಳ್ಳೆ ಮನೆಯಾಗ ಹೆಣ್ಣು ತರ್ಬೋದಾಗಿತ್ತು, ಶ್ರೀಮಂತರ ಮನೆಯಾಗ ಹೆಣ್ಣು ತರ್ಬೋದಾಗಿತ್ತು ಅಂತ ಹೇಳಿ ನನ್ನ ಮನಸ್ಸಿಗೆ ಬೇಜಾರಾಗಲಿ ಅಂತ ಸುಚ್ಚಿ ಸುಚ್ಚಿ ಮಾತಾಡ್ತಿರ್ತಾರೆ ಬೇಬಿ. ಅದಕ್ಕೆ ನಾನು ನೋಡ್ಕೊಂಡಿದ್ದೀನಲ್ಲ, ಇವ್ರು ಹಣೆ ಬಾರ ಇಷ್ಟೇ ಅಂತ ತಿಳ್ಕೊಂಡು ಈಗ ನಾನು ಯಾರ ತಗ ಯಾತು ಮಾತಾಡಕ್ಕೆ ಹೋಗಲ್ಲ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತೇಳಿ ನಾನು ಯಾತು ಮಾತಾಡಕ್ಕೆ ಹೋಗಲ್ಲ ಅಷ್ಟೇ. ಮತ್ತೆ ಹಂಗೆ ತಲೆ ಕೆಡಿಸ್ಕೊಂಡು ನಂಗೆ ಆರಾಮಾಗಿ ಇದ್ದು ಬಿಡ್ಬೇಕು. ಇವಳು ಹಂಗೆ ನನ್ನ ಮುಂದೆ ಬಂದು ಬಿಲ್ಡಪ್ ಕೊಡೋದು, ಹಂಗೆ ಹಿಂಗೆ ಅಂತ ಮಾತಾಡೋದು, ನನ್ನ ಮುಂದೆ ತೋರಿಸ್ಕೊಂಡು ಹೋಗೋದು, ಹಂಗೆ ಮಾಡ್ತಾಳೆ. ನಾನು ತಲೆ ಕೆಡಿಸ್ಕೊಂಬಲ್ಲ ಬಿಡು. ನಾವೇ ತಲೆ ಕೆಡಿಸ್ಕೊಂಬಲ್ಲ. ಅವಳು ಬಟ್ಟೆ ಹಾಕೊಂಬೋದ್ರಿಂದ ಅವಳು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಮ್ಗೇನು ಬರೋಂಗೈತೆ. ಅವಳು ಚೆನ್ನಾಗಿದ್ರೆ ಅವಳಿಗೆ ಅಷ್ಟೇನೆ ಅಲ್ಲ, ನಮ್ಗೇನು ನಾವು ನೋಡು ಅಟ್ಟೆ ಹುರ್ಕೊಂಬೋದಂತೂ ಇಲ್ಲ. ನಮ್ಮ ಪಾಡಿಗೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ತೀವಿ. ನನಗೆ ಸ್ಟೈಲ್ ಮಾಡೋಕೆ ಕೊಡ್ತಾರೆ ಇವರು. ನನ್ನ ಬಟ್ಟೆ, ನನ್ನ ಮೇಕಪ್ ಸೆಟ್ಟು, ನಾನು ಬ್ಯೂಟಿ ಆಗಿದ್ದೀನಿ, ನಾನು ಮೇಕಪ್ ಮಾಡ್ಕೊಂಡ್ರೆ ನಾನು ಚೆನ್ನಾಗಿ ಕಾಣ್ತೀನಿ. ನನ್ನ ಬ್ಯೂಟಿ, ನನ್ನ ಮೇಕಪ್ ಸಾಮಾನು, ನನ್ನ ಬಟ್ಟೆ, ನನ್ನ ಒಡವೆ ಎಲ್ಲ ನನ್ನ ಕಾಸ್ಟ್ಯೂಮ್ಗಳು ಎಲ್ಲ ನನ್ನ ಕಾಸ್ಟ್ಯೂಮ್ ಹಾಕೊಂಡು ನಾನಿವತ್ತು ನಾನು ಸ್ಟ್ಯಾಂಡರ್ಡ್ ಆಗಿದ್ದೀನಿ. ನಾನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಸ್ಟೈಲ್ ಮಾಡ್ತಾಳೆ ಅಂತ ಮಾತಾಡೋರಂತೆ ಯಾರನ. ಅವ್ರಿಗೆ ಸ್ಟೈಲ್ ಮಾಡೋದು ಗೊತ್ತಾಗಲ್ಲ, ಹೆಂಗಿರಬೇಕು ಇವಾಗಿನ ಕಾಲಕ್ಕೆ ತಕ್ಕನಂಗೆ ಎಷ್ಟು ಬ್ಯೂಟಿಯಾಗಿ ಹೆಂಗಿರಬೇಕು ಅನ್ನೋದೆಲ್ಲ ಹೋಗಿ ಕಂಡಿದ್ರೆ ತಾನೇ ಅವ್ರಿಗೆಲ್ಲ ಗೊತ್ತಾಗೋದು ಯಾವ ಥರ ಬಟ್ಟೆ ಹಾಕೋಬೇಕು ಅಂತ. ಡೈರೆಕ್ಟಾಗಿ ಕೇಳ್ತೀನಿ, ಏ ಬೇಬಿ ನೀನೇನು ನನಗೆ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಕೊಟ್ಟಿದ್ಯೇನೆ? ಏನು ಕೊಟ್ಟಿದ್ಯಾ ನೀನು ನನಗೆಲ್ಲ? ಬಟ್ಟೆ ಆಗಲಿ ನನ್ನ ಬ್ಯೂಟಿಗೆಲ್ಲ ಏನೇನು ಬೇಕೆಲ್ಲ ಕ್ರೀಮ್ಗಳಾಗಲಿ ಎಲ್ಲ ನನ್ನ ಹಾಕೋ ಕ್ರೀಮ್ಗಳೆಲ್ಲ ನೀನೇನಾದರೂ ಕೊಟ್ಟಿದ್ಯಾ ನನಗೆ? ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಎಲ್ಲ ಏನಾದರೂ ಕೊಟ್ಟಿದ್ಯಾ ನೀನು? ನಾನೇ ಕೊಡ ನಿನಗೆ? ನಾನೇನೇನು ಕೊಡ್ತೀನಿ ಅಂತ ಏನಾದರೂ ಹೇಳಿದ್ನ? ನಾನು ಯಾಕೆ ತಗೊಂಬಂದು ಕೊಡೋಣ ನಿನ್ನ ಅಂತ ಅವಳಿಗೆ? ನಾನು ಯಾಕೆ ಕೊಡೋಣ? ಮತ್ತೆ ಎಲ್ಲರ ತಗೂ ಸ್ಟೈಲ್ ಮಾಡ್ತಾಳೆ, ಬಿಲ್ಡಪ್ ಕೊಡ್ತಾಳೆ, ಸ್ಟೈಲ್ ಮಾಡ್ಕೊಂಡು ಅಂತ ಹೇಳ್ತೀಯಂತೆ. ಮತ್ತೆ ನೀನೇನು ಕೊಟ್ಟಿದ್ದೀಯ ಅದಕ್ಕೆಲ್ಲನ? ಕೊಟ್ಟಿಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡು ಇರ್ಬೇಕಮ್ಮ. ಯಾಕೆ ಹಂಗೆ ಮಾತಾಡ್ತೀಯ ನೀನು? ಯಾಕೆ ಮಾತಾಡೋದು ನೀನು? ನಾನು ಹಿಂಗಾದ್ರೂ ಸ್ಟೈಲ್ ಮಾಡ್ತೀನಿ, ನಾನು ಇದಕ್ಕಿಂತ ಸ್ಟೈಲಾಗೇ ಇರೋದು. ನಾನು ಇನ್ನೊಂದು ಥರ ನೀನು ನೋಡಿಬಿಟ್ರೆ ಇವಳೇನಪ್ಪ ಹಿಂಗಿದ್ದಾಳೆ ಅಂತ ಅನ್ಕೋಬೇಕು. ನಾನು ಇಷ್ಟೊಂದು ಸ್ಟೈಲಾಗಿರೋದನ್ನ ನೋಡಿ ನಿನಗೆ ಹೊಟ್ಟೆ ಉರಿಯಲ್ಲ, ಅದಕ್ಕೆ ಮಾತಾಡ್ತೀಯ. ಯಾಕಂದರೆ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರೋ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ ಮಾತಾಡ್ತೀಯ. ನಾನು ಅದಕ್ಕೆ ಅಂತ ಹೇಳ್ತೀಯ ನನಗೆ? ಸ್ಟೈಲ್ ಅಂತ ಹೇಳ್ತೀಯ? ನೀನು ಯಾಕೆ ಹೇಳಬೇಕು? ಓಯ್ ಅದು ಯಾವಳ ಹೇಳಿಳು ಅಂತ ಕರ್ಕೊಂಬ. ಸುಮ್ಮನೆ ಮಾತಾಡಬೇಡ ನೀನು. ಯಾವಳ ಹೇಳಿದ್ಲು ಅಂತ ಹೇಳಿ ನೀ ಸ್ಟೈಲ್ ಮಾಡೋದ್ರಿಂದ ನನಗೇನು ಬರೋಂಗೈತಿ? ಏ ಅಮೃತ, ಸುಮ್ಮನೆ ಹೋಗೋದು ಕಲಿ. ಯಾಕೆ ಅವಳ ಮೇಲೆ ಜಗಳ ಮಾಡಕ್ಕೆ ಬಂದಿದ್ಯಾ? ಸುಮ್ಮನೆ ಹೋಗು. ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ? ಅಲ್ಲ ಅವಳ ಪಾಡಿಗಳು ನಾನು ಅವಳು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂತ ಹೆಂಗೆ ಮಾತಾಡ್ತೀಯ ನೋಡು. ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾಯ್ತಾ ಅಮೃತ ನಿನಗೆ? ಏನು ಮಾತಾಡ್ತಾ ಇದೀಯಾ? ನಿನ್ನ ಯಾರು ಸ್ಟೈಲ್ ಅಂದರು? ಅವಳು ಅಂದಿದ್ರೆ ನಿನ್ನ ಎದುರಿಗೆ ಅಂದಿದ್ರೆ ನೀನು ಮಾತಾಡು. ಯಾರೋ ಮೂರನೇವ್ರು ಹೇಳಿರೋ ಅಂತ ಹೇಳಿ ಬಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮೂರನೇವ್ರ ಬಗ್ಗೆ ಕೇಳಬಾರ್ದು. ಮೂರನೇವ್ರ ಮಾತಾ ನೀನು ಮಾತಾಡಬೇಡ ಕಣೆ. ನೀನು ಮಾತಾಡಬೇಡ, ನೀನು ಸುಮ್ಮನೆ ಇದು ಬಿಡು. ಇವತ್ತು ನಮ್ಮ ಮಾಮನ ಮಗನೇ ನಾನು ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ? ನಮ್ಮಮ್ಮ ಆಗಲ್ಲ, ಕೊಡ್ತೀನಿ ನನ್ನ ತವ್ರ ಮನೆಗೆ ಆಗಮ್ಮ ಅಂತ ಹೇಳ್ತು. ನಾನು ಇಲ್ಲ ಕಣಮ್ಮ ನಾನು ಆಗಲ್ಲ ಅಂತ. ನೀನು ಮದುವೆ ಆಗಿದೆಯಲ್ಲ ಆ ಹುಡುಗನೇ ನಾನು ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ? ನಾನು ಇನ್ನೂ ಮದುವೆ ಆಗಲ್ಲ ಕಣಮ್ಮ, ನನಗೆ ಓದೋದಿದೆ ಅಂತೇಳಿ ನಾನು ಇನ್ನೂ ಎಜುಕೇಷನ್ ಮಾಡ್ತಾಯಿದ್ದೀನಿ. ನನ್ನ ಮದುವೆ ಆಗಿಲ್ಲ. ನಿನಗೆಲ್ಲ ಏನು ಗೊತ್ತು? ಸುಮ್ಮನೆ ಇರೋದು ಕಲಿ. ನಮ್ಮಮ್ಮ ನನ್ನ ಮಗಳನ್ನ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಶ್ರೀಮಂತರ ಮನೆಯಾಗ ಹೆಣ್ಣು ತಗೊಂಬಂದು ನನ್ನ ಅಣ್ಣನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ನಮ್ಮಮ್ಮ ತುಂಬ ಆಸೆ ಇಟ್ಕೊಂಡಿತ್ತು.
ಆದರೆ ನಿಮ್ಮಂಥ ಬಡವ್ರ ಮನೆಯಲ್ಲಿ ನಿನ್ನ ಹೆಣ್ಣು ತಗೊಂಬಂದಿರೋದು. ನಮ್ಮ ತಾತವ್ರ ಮನೆಗೆ ನೀನು ಸೊಸೆಯಾಗೋ ಯೋಗ್ಯತೆ ಇಲ್ಲ ಅಂತವಳು ನೀನು. ಯಾಕೆ ನೀನು ಮಾತಾಡೋದು? ಯಾಕೆ ಮಾತಾಡೋದು ನೀನು ಅಂತ? ಹಾಂ, ಯಾಕೆ ಮಾತಾಡ್ತೀಯ ನೀನು? ನೀನು ಸುಮ್ಮನೆ ಇರೋದು ಕಲಿ. ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಆಗಲ್ಲ. ಅಯ್ಯೋ ಅಮ್ರು, ಏನಾಯ್ತು ಅಮ್ರು? ನನಗೆ ಹಿಡ್ಕೊಂಡು ಹೊಡಿತಾ ಇದ್ದಾಳೆ ನೋಡು ವಾಣಿ. ಎಲ್ಲರ ಹತ್ರ ಇವಳು ಹೆಂಗೆ ಹೇಳ್ಕೊಂಡು ತಿರ್ಗಾಡವಳೆ. ಅವಳು ಸ್ಟೈಲ್ ರಾಣಿ, ಸ್ಟೆಂಟ್ ಮಾಡ್ತಾಳೆ ಅಂತ ನಾನು ಸ್ಟೈಲ್ ಮಾಡ್ತೀನಿ. ಇವಳೇ ನನಗೆ ಸ್ಟೈಲ್ ಮಾಡೋಕೆ ಕೊಡಂಗಿದ್ದಾಳ? ಇವಳು ಯಾಕೆ ಹಿಂಗೆ ಹೇಳ್ಬೇಕು? ಒಬ್ಬರ ಬಗ್ಗೆ ಹಿಂಗೆ ಮಾತಾಡೋದು ತಪ್ಪು ತಾನೆ? ಹಾಂ, ಅಲ್ಲ ನೀನೇ ಹೇಳು, ನನ್ನ ಬಗ್ಗೆ ಹಿಂಗೆ ಮಾತಾಡೋದು ತಪ್ಪು ತಾನೆ ಇವಳು? ಯಾವಳು ತಂದಿಕ್ಕವಳೆ, ಯಾವಳಿಲ್ಲ ಎಲ್ಲ ಅತ್ಲಾಗಿತ್ಲ ನಾಟಕ ಆಡ್ತಾ ಇದ್ದಾಳೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ಯಾವಳು ಇಲ್ಲಿ ತಂದಿಕ್ಕವಳು ಅಂತ ಸುಮ್ಮನೆ ಮಾತಾಡ್ಬೇಡ. ಅವಳೇ ನಿನಗೆ ಹೇಳ್ದಾಳೆ, ನೀನೇ ಕಣೆ ಇಲ್ಲಿ ತಂದಿಕ್ಕಿರಾಳು ಇವಳಿಗೆ. ಸುಮ್ಮನೆ ಹೋಗಿ ಹೇಳಿರಾಳು ನೀನೇ ಕಣೆ. ಇವಾಗ ಇವಳೊಬ್ಳು ಸಿಕ್ಕಿದ್ಲಲ್ಲ, ಯಾರು ಇರ್ಲಿಲ್ವಲ್ಲೇ ನಿನ್ನ ಜೊತೆಗೆ, ನೀನು ತಂದಿಕ್ಕಿದ್ಯಾ. ನಾನು ಅದಕ್ಕೆ ತಂದಿಕ್ಕ ನೋಡಮ್ರು ನನ್ನ ಮೇಲೆ ಬರೋದ. ಅಯ್ಯೋ ನಾನಿನ್ನ ಈಗಿನ ಬಂದಿದ್ದೀನಿ ಶುಭ ಮಸ್ತು ಅಂತ. ಅಲ್ಲ ನನ್ನ ಮೇಲೆ ಬರ್ತಾ ಇದ್ದಾಳೆ ನೋಡು ಅಂಬ್ರು ಇವಳು. ನೀನು ಅವಳನ್ನೆಲ್ಲ ಮಾತಾಡ್ಬೇಡ, ನೀನು ಅವಳನ್ನೆಲ್ಲ ಅನ್ಬೇಡ. ಅವಳನ್ನ ಕಂತೀಯ, ಅವಳನ್ನ ಅನ್ಬೇಡ ನೋಡು. ಅವಳನ್ನಂದ್ರೆ ಸರಿ ಆಗೋದಿಲ್ಲ. ಅವಳೇನು ಮಾಡಿದ್ಲು? ಮುಚ್ಚ ಬಾಯಿ ನೀನು ಯಾಕೆ ಮಾತಾಡೋದು? ಸುಮ್ಮನೆ ಇದ್ದರ ಮೇಲೆ ಕಾಲು ಕೆರ್ಕೊಂಡು ಜಾಗ್ಲಕ್ಕೆ ಬಂದು ನೀನು ಸ್ಟೈಲ್ ಮಾಡು. ಸ್ಟೈಲ್ ಮಾಡೋದ್ರಿಂದಾನೆ ಮತ್ತೆ ನೀನು ಸ್ಟೈಲ್ ಅಂತ ಕರೆಯೋದು. ನೀನು ಸ್ಟೈಲ್ ಏನು ಮಾಡ್ತೀಯ ಅಂದಮೇಲೆ ಅದ್ರಾಗ ಏನೈತೆ ತಪ್ಪು? ಏನು ಇವಳೇ ನನಗೆ ಕೊಟ್ಬಿಡ್ತಾಳ ಸ್ಟೈಲ್ ಮಾಡುತ್ತಾಳೆ ಅಂತ ಹೇಳೋಕೆ? ಸ್ಟೈಲ್ ರಾಣಿ, ಬಿಲ್ಡಪ್ ರಾಣಿ ಅಂತ ಹೇಳ್ತಾಳಂತೆ. ಯಾಕೆ ಹೇಳ್ಕೊಬೇಕು ಎಲ್ಲರ ಹತ್ರನೂ? ಹೇಳ್ಕೊಂಬದೆ ಕಣೆ, ಅದು ಏನು ಮಾಡ್ತೀಯ ಹೇಳೆ. ನೀನು ಸ್ಟೈಲ್ ರಾಣಿನ ಎದುರಿಗೆ ಅಂತೀನಿ. ಏನು ಮಾಡ್ತೀಯ ನೀನು? ನೋಡು ತಡಿ, ನಮ್ಮ ಅಮ್ಮನಿಗೆ ಹೇಳ್ತೀನಿ. ಸರಿಯಾಗಿ ಹೇಳಿ ನೋಡು. ನೀನು ಸರಿಯಾಗಿ ಬಿಗಿ ಮಾಡಿಸ್ಲಿಲ್ಲ ನನ್ನ ಸುದ್ದಿಗೆ ಬರಬಾರ್ದು ಇನ್ನೊಂದ್ಸತಿ. ರಾಣಿ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಬಾಯಿಲಿ. ಅಲ್ಲ ನನ್ನ ಮೇಲೆ ಕೈ ಮಾಡ್ತಾಳಂದ್ರೆ ಇವಳಿಗೆ ಎಷ್ಟು ಇರಬೇಡ. ಇವಳಿಗೇನೋ ಗ್ರಹಚಾರ. ನನ್ನ ಮೇಲೆ ಕೈ ಮಾಡ್ತಾ ಇದ್ದಾಳೆ ಅಂದ್ರೆ ಇವಳು ಮಾತಾಡೋದಂತೆ ಮಾತಾಡಬೇಕು. ಯಾಕೆ ಹೊಡಿಬೇಕು ಹಿಡ್ಕೊಂಡು? ಪಾಪ ಇದಕ್ಕಿದ್ದಂಗೆ ಹೊಡೆದ್ರೆ ಅವಳದ ಹೆಂಗೆ ಹೊಡಿಸ್ಕೊಂತಾಳೆ? ಮುಚ್ಚ ಬಾಯಿ, ಸುಮ್ಮನೆ ಹೋಗತ್ ಕಲಿದೆ. ಮತ್ತೆ ನಾವು ಸುಮ್ಮನೆ ನಿನ್ಕೊಂಡಿದ್ವಿ ತಾನೆ. ಸುಮ್ಮನೆ ನಿನ್ಕೊಂಡ್ಮೇಲೆ ಅವಳು ಹೆಂಗೆ ಜಾಗ್ಲಕ್ಕೆ ಬಂದ್ಲು ನಮ್ಮ ಮೇಲೆ. ಅವಳ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ನಮ್ಮ ಮೇಲೆ ಜಾಗ್ಲಕ್ಕೆ ಬಂದರೆ ಯಾರೇ ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರಲ್ಲ ಕಣೆ. ನೀನು ಹೋಗಿ ಸುಮ್ಮನೆ, ನೀನು ಬೇಕಿದ್ರೆ ಕರ್ಕೊಂಡು ಹೋಗಿ ಸುಮ್ಮನೆ. ಇಲ್ಲಿ ಮಾತಾಡಬೇಡ. ನಡಿ ವಾಣಿ, ಇಲ್ಲಿ ಸರಿಯಾಗಿ ಮಾಡ್ತೀನಿ ಅವಳು. ಹಿಂಗೆ ನಡಿ, ನೋಡಿ ಹೆಂಗೆ ಮಾತಾಡ್ತಾಳೆ. ಭಾರಿ ಇದ್ದಾಳಲ್ಲ. ನಾ ಸುಮ್ಮನೆ ಯಾಕೆ ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡ್ರೆ ನಾವಿಬ್ರು ಚೆನ್ನಾಗಿದ್ದೀವಲ್ಲ ಬೇಬಿ, ಅದಕ್ಕೆ ಹೊಟ್ಟೆ ಉರಿ. ಉರ್ಕಂಬ್ಲಿ ಬಿಡು. ಉರ್ಕಂಬ್ಲಿ ಅವಳು ಉರ್ಕೊಂಡು ಹಂಗೋಗೋದಯ್ಯ. ಅವಳ ಬುದ್ಧಿನೇ ಸರಿ ಇಲ್ಲ. ಅವಳ ಬುದ್ಧಿನೇ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗಿದ್ರೆ ಯಾವುದೇ ಇರಲ್ಲ. ಅವಳ ನೋಡಿ ಅವಳು ಹೆಂಗಿದನ್ನು ಮಾಡ್ತಾಳೆ. ಯಪ್ಪ 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 ಯಪ್ಪ. ಇವಳು ವಾಣಿಗೆ ಹೇಳ್ಕೊಟ್ಟಿರೋದು, ನಾವೆಲ್ಲ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡವಳೆ. ಇವಳು ವಾಣಿ ಹೋಗಿ ಪಿಟ್ಟಿಂಗ್ ಇಟ್ಟಿರೋದು ಹಂಗೆ ಹಿಂಗೆ ಅಂತೇಳಿ. ಇವಳು ವಾಣಿ ಹೋಗಿ ಪಿಟ್ಟಿಂಗ್ ಇಟ್ಟಿರೋದು. ಇಡ್ಲಿ ಪಿಟ್ಟಿಂಗ್ ಎಷ್ಟು ಇಡ್ತಾಳೆ ಇಡ್ಲಿ ನೋಡೋಣ. ಅಯ್ಯೋ ನೀನು ಇಂಥವರೆಲ್ಲ ಎಷ್ಟು ಜನ ಹೋಗಿಲ್ಲ. ಅದ್ರಾಗೆ ಇವಾಗ ಬೇರೆ ಹಿಂಗೆ ಆಗೈತೆ. ಅವಳಿಗೆ ಬುದ್ಧಿ ಬೇಡವಾ? ಅಲ್ಲ ಅವ್ರ ಅಪ್ಪ ಅವ್ರ ಅಮ್ಮಯ್ಯ ಎಲ್ಲನ ಯಾರು ಮಾತಾಡ್ಸಲ್ಲ. ಹಿಂಗೆಲ್ಲ ಆದ್ರೂ ಅವಳಿಗೊಂದು ಇಷ್ಟನೂ ಬುದ್ಧಿ ಇಲ್ವಲ್ಲ. ಯಾರು ಮಾತಾಡ್ಸಲ್ಲ. ಅವ್ರ ಸಂಬಂಧಿಕರೆಲ್ಲ ಯಾರು ಮಾತಾಡ್ಸಲ್ಲ ನೋಡು. ಅವರು ಈಗ ನಮ್ಮತ್ತೆ ಹೆಂಗೆ ಹೇಳುತ್ತೆ ಹಂಗೆ. ನಮ್ಮತ್ತೆ ಅವರು ಅಣ್ಣವ್ರು ಅವ್ರು 3 ಜನ ಅಲ್ಲ. ಅವ್ರು ಏನು ಹೇಳಿದ್ರು ಕೇಳಲ್ಲ. ಇವಳು ಎಷ್ಟೇ ಏನೇ ಹೇಳಿದ್ರು ಕೇಳಲ್ಲ, ಬಿಡ್ಕೊಂಬಲ್ಲ. ಹಂಗೆ ಅವ್ರ ಪಾಡಿಗೆ ಅವರೇ ಇದ್ದಾರೆ. ಇವಳಿ ಬುದ್ಧಿ ಇಲ್ಲ ತಗ. ಅಲ್ಲ ಬೇಕ್ರಿ ಎಲ್ಲ ಕ್ಲೋಸ್ ಮಾಡಿ, ಬೇಕ್ರಿ ಎಲ್ಲ ಇದು ಮಾಡಿ, ಎಲ್ಲ ಹಾಳು ಮಾಡಿ ಇವಾಗ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲ ಇವಳಿಗೆ ಏನು ಅನ್ಸಲ್ವೇನಪ್ಪ? ಯಪ್ಪ ಇವ್ರ ಬುದ್ಧಿ ಎತ್ತಾಗೋಗಿರುತ್ತೆ ಅಂತೀನಿ. ಅಲ್ಲ ನಾನು ಹಿಂಗೆ ಮಾಡಿದ್ರೆ ನನ್ನ ಯಾರನ್ನ ಏನು ಅಂತಾರೆ ಎಂಬುದೊಂದಿಷ್ಟು ಬುದ್ಧಿ ಇಲ್ವಲ್ಲ ಇವ್ರಿಗೆಲ್ಲನೇ. ಅದೆಲ್ಲ ಅವರೇನು ಯಾತ ಯೋಚನೆ ಮಾಡಲ್ಲ ಅಷ್ಟೇ. ಅವಳು ಒಂಥರ ದೌಲತ್ತು. ಅದಕ್ಕೆ ನಾನು ಮದುವೆ ಆಗಿಲ್ಲ ಅಂತಾಳೆ. ಅವ್ರಿಗೆ ಅದೇ ಇವಾಗ ನನ್ನ ಮದುವೆ ನನ್ನ ಕೊಡಲಿಲ್ಲ, ನನ್ನ ಮಗಳನ್ನು ಮದುವೆ ಅವ್ರು ಮಾತ್ರ ಕೊಡಲ್ಲ ಅಂತಾರೆ ಹೇಳಿದ್ದು. ಇವಳು ಆಗಲ್ಲ, ನಾನೆಲ್ಲ ಬೇರೆ ದೇಶದಾಗಿರೋರ್ನ ಮದುವೆ ಆಗ್ತೀನಿ, ಅಷ್ಟು ಓದಿರೋರ್ನ ಇಷ್ಟು ಓದಿರೋರ್ನ ಅಂತ ಒಂಥರ ಸ್ಟೈಲ್ ಇವಳು. ಆಗಲ್ಲ ಅಂದ್ಲು. ಅದಕ್ಕೆ ಅಜ್ಜಿ ತಾತನೂ ಸುಮ್ಮನೆ ಆದರು. ನನ್ನ ಕೊಡಲಿಲ್ಲ ಅಂಬದು ಇವ್ರಿಗೆ ಸಿಟ್ಟಿರೋದು. ಬೇರೆ ಕಡೆಯಿಂದ ತಂದು ಮದುವೆ ಮಾಡೋದಂತೆ. ನಮ್ಮತ್ತೆ ಶ್ರೀಮಂತರ ಮನೆಯಾಗಿ ಮಾಡ್ತಿದ್ಲು. ಸರಿಯಾಗಿ ನೋಡಿದ್ರಲ್ಲ ವೀಕ್ಷಕರೇ, ಇವಳೊಬ್ಳು. ಇವಾಗ ಈ ಅಮೃತಂದೊಂದು ನಮಗೆ. ಇವಳು ಬೇರೆನೆ. ಇವಾಗ ಯಾರೂ ಇರಲಿಲ್ಲ ಈ ವಾಣಿಗೆ ಮಾಡೋಕ್ಕೆ ಕೆಲಸ ಬೇರೆ ಇಲ್ಲ. ಇವಾಗ ಇವಳು ಬರೀ ಇಂಥ ಮಾಡ್ಕೊಂಡು ಅಲ್ಲೂ ಇಲ್ಲೂ ಬರೀ ಪಿಟ್ಟಿಂಗ್ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ. ಸ್ವಲ್ಪ ದುಡ್ಡಿತ್ತು, ಅದು ಚೀಟಿ ಕಟ್ಟಿದ್ಲು. ನೆಕ್ಸ್ಟ್ ತಿಂಗಳಿಂದ ಗೊತ್ತಾಗುತ್ತೆ. ಕೆಲ್ಸಕ್ಕೆ ಹೋಗ್ದಂಗೆ ಬರೀ ಅವ್ರ ಮಂತಕ್ಕೆ ಓಡಾಡ್ಕೊಂಡು ಹಿಂಗೆ ಇರಲಿ. ನೆಕ್ಸ್ಟ್ ತಿಂಗಳು ಚೀಟಿ ತಗೊಂಡವಳಲ್ಲ, ಅದನ್ನೆಲ್ಲ ಕಟ್ಟಲಿಲ್ಲ ಅಂದರೆ ಸರಿಯಾಗಿ ಇದು ಮಾಡ್ತಾರೆ. ಅವಳಿಗೇನು ಮೈ ಮೇಲೆ ಪ್ರಜ್ಞೆ ಇಲ್ಲ. ಬರೀ ಅಲ್ಲಿ ಇಲ್ಲೂ ಪಿಟ್ಟಿಂಗ್ ಇಟ್ಕೊಂಡು ಅವ್ರ ಮನೇದು ನೋಡ್ಕೊಂಡು ಹೋಗ್ತಾಳಲ್ಲ. ನಂದೇ ಹಿಂಗಲ್ಲ, ನಾನು ಸಾಲ ಮಾಡ್ಕೊಂಡಿದ್ದೀನಲ್ಲ, ನಾನು ಏನು ಮಾಡೋಣ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.